ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ JBM ಕಿಚನ್ ಫುಡ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋ ಅಂತಹ ರೆಸಿಪಿ ಒಂದು ಒಳ್ಳೆ ಬ್ರೆಡ್ ಸ್ವೀಟ್ ಅಂತಾನೆ ಹೇಳ್ಬೋದು. ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ. ಬ್ರೆಡ್ನ ನಾವು ಕ್ಲೀನಾಗಿ ಕಟ್ ಮಾಡಿಕೊಂಡು ತಟ್ಟೆನಲ್ಲಿ ಇಟ್ಕೋಬೇಕು. ಅದಾದ ನಂತರ ನಾವು ಜಾರ್ಗೆ ಹಾಕೋಬೇಕಾಗತ್ತೆ ನೋಡಿ. ಎಲ್ಲ ಬ್ರೆಡ್ನು ಜಾರ್ಗೆ ಹಾಕೋಬೇಕು. ನೋಡಿ, ನಾನೆಲ್ಲ ಬ್ರೆಡ್ನು ಜಾರ್ಗೆ ಹಾಕೊಂಡಿದ್ದೀನಿ. ಇವಾಗ ಇದನ್ನ ರುಬ್ಕೋಬೇಕಾಗುತ್ತೆ. ನೋಡಿ, ರುಬ್ಬಿದಂತಹ ಬ್ರೆಡ್ ರೆಡಿಯಾಗಿದೆ. ಇವಾಗ ನಾವು ಬಾಣಲಿಗೆ ಸ್ವಲ್ಪ ನೀರನ್ನ ಹಾಕೋಬೇಕಾಗುತ್ತೆ. ಸ್ವಲ್ಪ ಜಾಮೂನ್ನ ಹಾಕೊಂಡಿದ್ದೆ, ಹಾಗೆ ಸ್ವಲ್ಪ ಸಕ್ಕರೆ, 1 ಬೌಲಷ್ಟು ಸಕ್ಕರೆ, ಕಿಸಾನ್ ಜಾಮ್, ಸಕ್ಕರೆ ಹಾಗೂ ನೀರನ್ನ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ನೋಡಿ, ಕ್ಲೀನಾಗಿ ಇದನ್ನ ಸಕ್ಕರೆ ಕರಗೋ ತನಕ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬಿಸಿನೀರಲ್ಲಿ ಸಕ್ಕರೆ ಬೇಗನೆ ಕರಗುತ್ತೆ ವೀಕ್ಷಕರೇ. ಇದು ಕರಗೋ ತನಕ ನಾವು ಕಾಯೋಣ. ಅದಾದ ನಂತರ ಸ್ವಲ್ಪ ಬೆಣ್ಣೆನ ಹಾಕೋಬೇಕು. ರುಚಿಗೆ ಬೆಣ್ಣೆಯಲ್ಲಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಜೇನುತುಪ್ಪ, ಒಂದು ಸ್ಪೂನ್ ಅಷ್ಟು ಜೇನುತುಪ್ಪನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬೆಣ್ಣೆ ಜೇನುತುಪ್ಪ ನೀರಲ್ಲಿ ಕ್ಲೀನಾಗಿ ಬೆರಿಬೇಕು, ಮಿಕ್ಸ್ ಆಗಲಿ. ಬಿಸಿನೀರಲ್ಲಿ ಬೇಗನೆ ಇದು ಕರಗೋಗುತ್ತೆ. ನೋಡಿ, ಇವಾಗ ಸಕ್ಕರೆ ಕರಗಿದೆ, ಬೆಣ್ಣೆನೂ ಕರಗಿದೆ. ಇದಕ್ಕೆ ರುಬ್ಬಿಡ್ಕೊಂಡಿರೋಂಥ ಬ್ರೆಡ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಬ್ರೆಡ್ಡಲ್ಲೇ ಎಷ್ಟು ತರ ಸ್ವೀಟ್ ಮಾಡ್ಬೋದು ಗೊತ್ತಾ ವೀಕ್ಷಕರೇ. ಮನೆಯಲ್ಲೇ ತುಂಬಾನೇ ಚೆನ್ನಾಗಿರುತ್ತೆ, ಎಲ್ಲರೂ ತಿನ್ಬೋದು. ಹನಿ ಕೇಕ್ ಮಾಡ್ಬೋದು, ಬ್ರೆಡ್ ಸ್ವೀಟ್ ಮಾಡ್ಬೋದು, ಬ್ರೆಡ್ಡಲ್ಲೇ ಇದೇ ತರ ಬ್ರೆಡ್ ಟೋಸ್ಟ್ ಮಾಡ್ಬೋದು. ಮೊಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ಇದನ್ನ ನಾವು ನೀಟಾಗಿ ಬಾಂಡೆನಲ್ಲೇ ಕಲ್ಸ್ಕೊಳ್ಳೋಣ. ಗಟ್ಟಿ ಆಗೋ ತನಕ ನಾವು ಇದನ್ನ ಕ್ಲೀನಾಗಿ ಕಲ್ಸ್ಕೋಬೇಕಾಗುತ್ತೆ. ನೋಡಿ, ಬ್ರೆಡ್ ಕ್ಲೀನಾಗಿ ಹಿಟ್ಟಿನ ಅದಕ್ಕೆ ಬರಬೇಕು. ಆ ಥರ ನಾವು ಕ್ಲೀನಾಗಿ ಕಲಿಸ್ಕೋಬೇಕಾಗುತ್ತೆ. ಇವಾಗ ನೀಟಾಗಿ ಬ್ರೆಡ್ ಮತ್ತೆ ಸಕ್ಕರೆ ಪಾಕ, ಬೆಣ್ಣೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ ಇದರಲ್ಲಿ. ನೋಡಿ, ಸ್ವಲ್ಪ ತಟ್ಟೆಗೆ ನಾವು ಎಣ್ಣೆನ ಹಾಕೊಳ್ಳೋಣ. ನೋಡಿ, ಎಣ್ಣೆನ ನಾವು ತಟ್ಟೆ ಪೂರ್ತಿ ಹಚ್ಚೋಣ ನೀಟಾಗಿ. ಇವಾಗ ಬನ್ನಿ, ಬ್ರೆಡ್ನ ನಾವು ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನ ನಾವು ತಟ್ಟೆಗೆ ಹಾಕೊಂಡ್ಬಿಡೋಣ. ಸ್ವಲ್ಪ ಆರಕ್ಕೆ ಬಿಡಬೇಕಿದು. ನೋಡಿ, ಬಿಸಿ ಬಿಸಿ ಇರುವಾಗ ಮಾಡಕ್ಕೆ ಹೋಗ್ಬಾರ್ದು. ತಟ್ಟೆಗೆ ಹಾಕೊಂಡಿದ್ದೀನಿ ಇವಾಗ ನಾನು. ನೋಡಿ, ತಣ್ಣಕ್ಕಾಗಿದೆ ಇವಾಗ. ಇವಾಗ ನಂದಿನಿ ಹಾಲಿನ ಪಾಕೆಟಲ್ಲಿ ನಾನು ಕ್ಲೀನಾಗಿ ತಟ್ಟೆಗೆಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮಾಡ್ಕೋತಾ ಇದ್ದೀನಿ ನೋಡಿ.
ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಂದಿನಿ ಪಾಕೆಟ್ ಹಾಲಿನ ಕವರ್ಗೆ ನೀಟಾಗಿ ನಾವು ಇದನ್ನು ಮಿಕ್ಸ್ ಆಗೋ ಥರ ನಾವು ಮಾಡ್ಕೋಬೇಕಾಗುತ್ತೆ. ತುಂಬ ಬಿಸಿ ಇರುತ್ತೆ, ಆರಕ್ಕೆ ಬಿಡಬೇಕು. ಅದಕ್ಕೆ ಆರಲಿಲ್ಲ ಅಂದರೆ ನಾವು ಮತ್ತೆ ಈ ಥರ ಪಾಕೆಟಲ್ಲಿ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ತಟ್ಟೆ ತುಂಬ ನೈಸಾಗಿ ಬರುತ್ತೆ ನೋಡಿ. ಈ ರೀತಿ ಮಾಡೋದ್ರಿಂದ ಕ್ಲೀನಾಗಿ ನೈಸಾಗೆ ಬರುತ್ತೆ ನೋಡಿ. ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನಾವು ಇದನ್ನ ಕಟ್ ಮಾಡ್ಕೋಬೋದು. ತಣ್ಣಕ್ಕಾಗಕ್ಕೆ ಬಿಟ್ಬಿಡೋಣ. ತಣ್ಣಕ್ಕಾದ್ಮೇಲೆ ಸ್ವಲ್ಪ ಗೋಡಂಬಿನ ನಾವು ಹಾಕೊಳ್ಳೋಣ. ಪುಡಿ ಪುಡಿ ಮಾಡಿ ಇಟ್ಕೊಂಡಿರೋ ಗೋಡಂಬಿನ ನಾವು ಇಲ್ಲಿ ಹಾಕೋಬೇಕಾಗುತ್ತೆ ನೋಡಿ. ಬನ್ನಿ, ಇವಾಗ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಇಷ್ಟ ಆಯಿತು ಇದೊಂದು ರೆಸಿಪಿ ಅಂದರೆ ಶೇರ್ ಮಾಡಿ. ನೋಡಿ, ಬ್ರೆಡ್ಡಲ್ಲಿ ಮಾಡಿರೋ ಅಂಥ ಸ್ವೀಟ್ ರೆಡಿಯಾಗಿದೆ. ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.